ಆವತ್ತು NRC ಆಗಿತ್ತು, ಅದಕ್ಕಿಂತಲೂ ಮಿಗಿಲಾದ ವ್ಯವಸ್ಥೆ ಇದು. ನಮಗೆ NRCಯಲ್ಲಿ ಒಂದು ಸಬ್ಜೆಕ್ಟ್ ಬೇರೆ ಇತ್ತು. ಈ ಸಬ್ಜೆಕ್ಟ್ ಮುಸಲ್ಮಾನ ಸಮುದಾಯಕ್ಕೆ ಭಾಳ ದೊಡ್ಡ ಏಟಾಗಿದೆ. ಇದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಕುರಾನನ್ನು ಎಷ್ಟು ವಿಶ್ವಾಸ ಪಡ್ತಾನೆ ಅಷ್ಟೇ ವಿಶ್ವಾಸ ಈ ವ್ಯವಸ್ಥೆಯು ನಮಗೆ. ಆದ್ದರಿಂದ ಪ್ರತಿಯೊಬ್ಬ ಮುಸಲ್ಮಾನನ ಕರ್ತವ್ಯ ಆಗಿರ್ತದೆ. ಅವನ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ಹಕ್ಕನ್ನು ಕಸೀತಾ ಇದ್ದಾರೆ ಸರ್ಕಾರ. ಆ್ಯಕ್ಚುಲಿ ಇದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಇದು ಈ ಉದ್ದೇಶವೂ ಅಲ್ಲ. ಇನ್ನು ಇದರ ಹಿಂದೆ ನಂತರ ಇನ್ನೊಂದು ಉದ್ದೇಶವೂ ಅವರದ್ದಿದೆ. ಈ ದೇಶವನ್ನು ಹಿಂದೂ ದೇಶ ಮಾಡಬೇಕೆಂಬ ಒಂದು ಶಕ್ತಿಯಿಂದ ಇವತ್ತು ಇಂಥ ವ್ಯವಸ್ಥೆಯನ್ನು ಕೈಗೊಳ್ತಾ ಒಂದೊಂದನ್ನೇ ನಮ್ಮ ಮುಸಲ್ಮಾನರ ಕೈಯಿಂದ ಕಟ್ ಮಾಡ್ತಾ ಇದ್ದಾರೆ ಒಂದೊಂದು ವಿಭಾಗವನ್ನು. ಕೊನೆಗೆ ಹಿಂದೂ ದೇಶ ಎಂಬ ಒಂದು ಪ್ರಣಾಳಿಕೆಯನ್ನು ಅವರು ಹೊರಡಿಸ್ತಾರೆ. ಇದು ಅವರ ಹುನ್ನಾರ. ನಾನು ಮಾನ್ಯ ಮೋದಿಯವರ ಹತ್ರ ಈ ಸರ್ಕಾರ ಹತ್ರ ಹೇಳ್ತೇನೆ, ವಕ್ಫ್ ಅಂದರೆ ಏನು ಅಂತ ಅವರಿಗೆ ಗೊತ್ತಿಲ್ಲ. ಮುಸಲ್ಮಾನ್ ಯಾರೇ ಒಬ್ಬ ವಕ್ಫ್ ಮಾಡಿದರೆ ಅದಕ್ಕೆ ಪ್ರತಿಫಲ ಕೊಡೋದು ಅಲ್ಲಾಹು, ಅದು ಕೊಟ್ಟಾಗಿದೆ. ಇವರಿಂದ ನಮಗೆ ಕೊಡುವ ಅವಶ್ಯಕತೆ ಇಲ್ಲ. ಇವರಿಗೆ ನಷ್ಟ ಇದು. ನಮ್ಮ ವಕ್ಫ್ ಸಂಸ್ಥೆಯಿಂದ ಮುಸಲ್ಮಾನರ ಹಕ್ಕನ್ನು ಕಸಿಯುವುದು ಇವರಿಗೆ ನಷ್ಟ. ಇವರು ತಿಳ್ಕೊಂಡಿರ್ಬೋದು ಮುಸಲ್ಮಾನರಿಗೆ ಇದು ನಷ್ಟ ಅಂತೇಳಿ. ಖಂಡಿತ ನಷ್ಟ ಆಗುವುದಿಲ್ಲ. ನಮಗೆ ಅಲ್ಲಾಹ್ವಿನ ಕಡೆಯಿಂದ ಯಾರು ವಕ್ಫ್ ಮಾಡಿದ್ದಾರೆ ಅವರಿಗೆ ಪರಿಹಾರ ಸಿಗ್ತಲೇ ಇದೆ. ಆದ್ದರಿಂದ ಮೋದಿ ಸರ್ಕಾರದಲ್ಲಿ ಇನ್ನು ಯಾವನೇ ಒಬ್ಬ ಇರಲಿ, ಮುಸಲ್ಮಾನನ ಮೂಲಭೂತ ಹಕ್ಕನ್ನು ಕಡಿಯುವಂಥ ವ್ಯವಸ್ಥೆ ಯಾರಾದರೂ ಮಾಡಿದರೆ ಅಲ್ಲಾಹು ಅವರಿಗೆ ಪ್ರತಿಫಲವನ್ನು ಕೊಡ್ತಾರೆ. ಅದರ ಬಗ್ಗೆ ನಾವು ಇದರ ಬಗ್ಗೆ ಯಾಕೆಂದರೆ ಪ್ರೊಟೆಕ್ಷನ್ ಮಾಡೋದು ಇನ್ನು ಮುಂದಕ್ಕೂ ನಮಗೆ ತೊಂದರೆ ಆಗ್ತಾ ಇದೆ. ಈ ರೀತಿಯಲ್ಲಿ ಈ ದೇಶದಲ್ಲಿ ಬಾಳಲಿಕ್ಕೆ ಬಿಡುವುದಿಲ್ಲ ಇವರು. ಇವತ್ತು ಇದಾಗುವುದಲ್ಲ, ನೆಕ್ಸ್ಟ್ ಇದನ್ನು ಪ್ಯಾಲೆಸ್ತೀನ್ ಮಾಡಬೇಕೆಂಬುದ ಒಂದು ಉದ್ದೇಶ, ಅಥವಾ ಅರ್ಜಗೋವಿನ ಚೆಚನ್ಯ ಅಂತ ಒಂದು ವ್ಯವಸ್ಥೆ ಇಲ್ಲಿ ಆಗ್ತದೆ. ಇದು ಇವತ್ತಿನ ಪ್ಲಾನಿಂಗ್ ಅಲ್ಲ. ಸುಮಾರು 1925ರಿಂದ ಇವತ್ತಿನ ತನಕ ಬರ್ತಾ ಈ ದೇಶದಲ್ಲಿ ಮುಸಲ್ಮಾನರನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಭಾಳ ದಂಡಿಸ್ತಾ ಇದ್ದಾರೆ. ಇದರಿಂದ ಅವರು ತಿಳ್ಕೊಳ್ಳೋದು ಮುಸಲ್ಮಾನರಿಗೆ ಏಟಾಗ್ತದೆ. ಖಂಡಿತ ಮುಸಲ್ಮಾನರಿಗೆ ಏಟಾಗಲಿ ಸಾಧ್ಯವಿಲ್ಲ. ನಾವು ನಂಬಿದಂಥ ಅಲ್ಲಾಹ್ ಇದ್ದಾನೆ. ಆ ಅಲ್ಲಾಹ್ವಿನ ಪ್ರತಿಫಲದಿಂದ ನಾವು ಬದುಕ್ತೇವೆ. ನಮಗೆ ಬದುಕಲಿಕ್ಕೆ ಇವರು ಕಲಿಸುವಂಥ ಅವಶ್ಯಕತೆ ಇಲ್ಲ. ಇಂಥ ಪ್ರೊಟೆಸ್ಟ್ಗಳು ಯಾಕೆ ಅಗತ್ಯ ಇದೆ ಅಂತ ಹೇಳಿದರೆ, ಒಬ್ಬ ಮುಸಲ್ಮಾನ ನಮ್ಮ ಕೈಕಾಲುಗಳನ್ನು ಕಡಿಯುವಂಥ ವ್ಯವಸ್ಥೆ ಮಾಡೋದು. ಆಗ ನಾವು ಸುಮ್ಮನಿದ್ರೆ ಆಗ್ತದ? ನಮಗೆ ಪಕ್ಷ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಪ್ರೊಟೆಕ್ಷನ್ ಯಾವ ರೀತಿ ಇದೆ ಅಂತ ಸರ್ಕಾರ ಗಮನಿಸಲಿ. ಅವರು ನೆನೆಸಿಕೊಳ್ತಾರೆ, ನಾವು 130 ಕೋಟಿಯಲ್ಲಿ 100 ಕೋಟಿ ನಾವಿದ್ದೇವೆ, 30 ಕೋಟಿ ನೀವೇನು ಮಾಡ್ತೀರೆಂಬ ತಿಳ್ಕೊಂಡು ಇರ್ಬೋದು. ನಮ್ಮ 30 ಕೋಟಿ ಬೇಡ, 3 ಕೋಟಿ ಜನ ಸಾಕು ಮುಸಲ್ಮಾನ್ ಈ 100 ಕೋಟಿಯನ್ನು ಎದುರಿಸಲಿಕ್ಕೆ. ಆದರೆ ನಾವು ಎದುರಿಸಲಿಕ್ಕೆ ಹೋಗುವಂಥ ಶಕ್ತಿ ನಮಗೆ ಪ್ರವಾದಿ ಕೊಡಲಿಲ್ಲ. ನಾವು ಶಾಂತಿ ಸಮಾಧಾನದಿಂದ ಹೋಗಬೇಕಂತ ಹೇಳಿದ್ದರಿಂದ ನಾವು ಈ ರೀತಿಯ ಪ್ರೊಟೆಸ್ಟ್ ಮಾಡಿ ನಮ್ಮ ಶಾಂತಿ ಸೌಹಾರ್ದತೆಯಿಂದ ನಾವು ಇದನ್ನು ಕಾಪಾಡಿಕೊಳ್ತೇವೆ. The government of India has implemented the Waqf Amendment Act 2025, which has unjustified and unconstitutional as well. We as a people of India, we gathered here in the Shah Garden to protest against the government of India to repeal the act, because it's unconstitutional. It's against the section 14, section 15 and section 25, 26 and 29, because we as a constitution of India, we have given rights to practice and the religious practices. So it's go against our Muslim rights. It's against the dignity of our Muslims. So we protest against until it's repeal our Waqf Act. So we will not be silent. We every nook and corner of around India, we work hard for this to repeal this Waqf Amendment Act. Thank you. ಕರಾಳ ಕಾನೂನನ್ನು ಈ ದೇಶದ ಮುಸಲ್ಮಾನರಿಗೆ ಅಹಿತಕರವಾದಂತಹ ಒಂದು ಘಟನೆಯಾಗಿದೆ. ಲಕ್ಷಾಂತರ ಮಂದಿ ಇಲ್ಲಿ ಸೇರಿರುವುದು, ಕೋಟ್ಯಾಂತರ ವಕ್ಫ್ ಆಸ್ತಿಯನ್ನು, ಸುಮಾರು 9 ಲಕ್ಷ ಎಕರೆ ವಕ್ಫ್ ಆಸ್ತಿಯನ್ನು, ಮುಸಲ್ಮಾನರ ವಕ್ಫ್ ಆಸ್ತಿಯನ್ನು ಸರ್ಕಾರದ ಧಕ್ಕೆಗೆ ತೆಗೆಯಲಿಕ್ಕೆ ಬೇಕಾಗಿ ಸರ್ಕಾರ ತಂದಂತಹ ಕಾನೂನನ್ನು ನಾವು ಖಂಡಾತುಂಡವಾಗಿ ವಿರೋಧಿಸ್ತೇವೆ. ಇಂತಹ ಒಂದು ಕಾನೂನನ್ನು ಇಲ್ಲಿಗೆ ಜಾರಿಗೆ ತರುವಂತಹ ಕೇಂದ್ರ ಸರ್ಕಾರಕ್ಕೆ ಇದೀಗಲೇ ಸುಪ್ರೀಂ ಕೋರ್ಟಿಂದ ಮುಖಭಂಗವಾಗಿದೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಕೇಳಿದಂತಹ ಒಂದು ಪ್ರಶ್ನೆ ಏನೆಂದರೆ, ಮುಸಲ್ಮಾನೇತರರು
ಮುಸ್ಲಿಮರ ವಕ್ಫ್ ಸ್ವತ್ತಿನಲ್ಲಿ ಅದರಲ್ಲಿ ಮುಸಲ್ಮಾನೇತರರು ಬರಬೇಕಾದರೆ ಹಿಂದೂ ಧಾರ್ಮಿಕ ದಾಯದಲ್ಲಿ ಮುಸಲ್ಮಾನರು ಯಾಕೆ ತರಬಾರ್ದು ಅಂತಂತಹ ಒಂದು ಕಪಿಲ್ ಸಿಬಲ್ರವರ ಆ ಒಂದು ಬಹಳವಾದಂತಹ ಉತ್ತಮವಾದಂತಹ ಒಂದು ಪ್ರಶ್ನೆಯನ್ನು ಕೇಳಿದಾಗ ಸುಪ್ರೀಂ ಕೋರ್ಟ್ ಜಡ್ಜ್ ಕೇಳಿದಂತಹ ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರಿಗೆ ಒಂದು ಮುಖಭಂಗವಾಗಿದೆ. ಅಲ್ಪಸಂಖ್ಯಾತರ ಕಿರಣ್ ರಿಜಿಜು ಅಂತಹ ಅಲ್ಪಸಂಖ್ಯಾತರ ಸಚಿವರಾದ ಕಿರಣ್ ರಿಜಿಜು ಅವರಿಗೆ ಮುಖಭಂಗವಾಗಿದೆ. ಖಂಡಿತವಾಗಿಯೂ ಈ ಒಂದು ಕರಾಳ ಕಾನೂನನ್ನು ನಾವು ಮುಸಲ್ಮಾನರು, ನಾವು ಧಾರ್ಮಿಕ ವಿದ್ವಾಂಸರ ನಾವು ಅದನ್ನು ಖಂಡಾತುಂಡಾಗಿ ವಿರೋಧಿಸ್ತೇವೆ ಅಂತ ಹೇಳಿ ಈ ಮೂಲಕ ತಮ್ಮ ಮೂಲಕ ವಿನಂತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.